ದೇವರಿಗೆ ಸ್ತೋತ್ರವಾಗಲಿ. ಈ ಮಗನು ಇವನಿಗೆ ಮಾತು ಬರುವುದಿಲ್ಲ. ಈ ಮಗನನ್ನು ತಕ್ಕ ಸಮಯದಲ್ಲಿ ಇವನಿಗಿರುವ ಸಮಸ್ಯೆಯನ್ನು ನಾವು ಕಂಡುಹಿಡಿದು ಇವನನ್ನು ಕರ್ಕೊಂಡು ಹೋಗಿ ಇದಕ್ಕೆ ತಕ್ಕಂಥ ವಿದ್ಯಾರ್ಥಿ ಕೊಡುವ ಜಾಗಗಳಲ್ಲಿ ಇವನನ್ನು ನಾವು ಸೇರಿಸಿದ ಮೇಲೆ ಈಗ ನೋಡಿ ಅವನಿಗೆಷ್ಟು ಕನ್ನಡ ಭಾಷೆಗಳನ್ನು ಚೆನ್ನಾಗಿ ಅರಿತಾ ಇದ್ದಾನೆ ಅಂತ ಹೇಳುವುದನ್ನು ನೋಡಿ ಇದಕ್ಕೆ ತಕ್ಕಂಥ ಶಿಕ್ಷಣ ಎಲ್ಲಿಗಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನಾನು ಲಾಸ್ಟಲ್ಲಿ ನಾನು ಹೇಳ್ತೇನೆ. ಈಗ ಅವನು ಬರೆಯೋದನ್ನು ನೋಡಿ. ಓಕೆ, ಅವನು ನೋಡಿರಿ, ಅವರ ಹೆಸರು ಬರೆದಿದ್ದಾನೆ, ಅವನು ಓದುವ ಸ್ಕೂಲ್ ಎಲ್ಲಿ ಇದೆ ಅಂತ ಹೇಳಿ ಬರೆದಿದ್ದಾನೆ, ಅವರ ಅಪ್ಪ ಹೆಸರು ಬರೆದಿದ್ದಾನೆ, ಅದಾದ ಮೇಲೆ ಅವರು ಮನೆಯದು ಮೊಬೈಲ್ ನಂಬರ್ ಕೂಡ ಬರೆದಿದ್ದಾನೆ. ಸೊ ಇವನಿಗೆ ಈ ರೀತಿಯಾಗಿರುವ ತರಬೇತಿ ನಾವು ಕೊಡುವುದಕ್ಕೆ ನಾವು ಎಲ್ಲಿ ಪ್ರಯತ್ನ ಪಟ್ಟಿದ್ದೀವಿ ಅಂದರೆ ಮೈಸೂರಿನಲ್ಲಿ ಒಂದು ಡಫ್ ಆ್ಯಂಡ್ ಡಂಪ್ಗೆ ಸಂಬಂಧಪಟ್ಟಿದ ಒಂದು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂತ ಹೇಳುವ ಒಂದು ವಿದ್ಯಾರ್ಥಿ ಕೊಡುವ ಸ್ಥಾನ ಇದೆ ಮತ್ತು ಹಾಸ್ಪಿಟಲ್ ಇದೆ. ಈ ಹಾಸ್ಪಿಟ್ಲಲ್ಲಿ ಈ ಥರ ಇರುವ ಮಕ್ಕಳುಗಳಿಗೆ ಅವ್ರಿಗೆ ಏನು ಮಾಡ್ತಾರೆ ಅಂತ ಹೇಳುವಾಗ ಮೊದಲದಾಗಿ ಇರುವ ಸಮಸ್ಯೆಗಳು ಏನು ಅಂತ ಹೇಳಿ ಕಂಡುಹಿಡಿಯುತ್ತಾರೆ. ಅನಂತರವಾಗಿ ನಮ್ಮ ರೈಲ್ವೆ ಸ್ಟೇಷನ್ ಹತ್ರ ಇದಕ್ಕಾಗಿಯೇ ಇಂಥ ಮಕ್ಕಳಿಗಾಗಿಯೇ ಇರುವ ಒಂದು ಶಾಲೆ ಇದೆ. ಆ ಶಾಲೆಯಲ್ಲಿ ಈ ಮಗನನ್ನು ನಾವು ಹೋಗಿ ಸೇರಿಸಿದ್ದೇವೆ. ಅವನಿಗೆ ಈ ರೀತಿಯಾಗಿ ಕಲಿಸಿರೋದ್ರಿಂದ ಇವತ್ತು ಅವನು ಉತ್ತಮವಾಗಿ ಬರೆಯುತ್ತಾ ಇದ್ದಾನೆ. ನಿಮ್ಮ ಮನೆಯಲ್ಲಿಯೂ ಈ ಥರ ನೋಡಿರಿ, ಅವನು ಬರೆದಿರೋದೆಲ್ಲ ನೋಡಿರಿ. ಹಾಗೆ ನಿಮ್ಮ ಮನೆಯಲ್ಲಿಯೂ ಯಾರಾದರೂ ಮಕ್ಕಳು ಇದ್ದರೆ ದಯಮಾಡಿ ಆ ಮಕ್ಕಳು ಏನಕ್ಕೆ ಆಗುವುದಿಲ್ಲ, ಅವರು ಮಾತು ಬರ್ತಾ ಇಲ್ಲ ಅಂತ ಹೇಳಿಕೊಂಡು ಸುಮ್ಮನೆ ಕುತ್ಕೊಳ್ಳೋಕೆ ಹೋಗ್ಬೇಡ್ರಿ. ದಯಮಾಡಿ ಮೈಸೂರಿಗೆ ಸಂಬಂಧಪಟ್ಟಿದವರಾಗಿದ್ದರೆ ಸ್ಪೀಚ್ ಆ್ಯಂಡ್ ಹಿಯರಿಂಗ್ಗೆ ಕರ್ಕೊಂಡು ಹೋಗಿರಿ. ಇಲ್ಲ ನೀವು ಕರ್ನಾಟಕದಲ್ಲಿ ಇರುವವರಾಗಿದ್ದರೆ ನೀವು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಮೈಸೂರಲ್ಲಿ ಇರುವ ಈ ಹಾಸ್ಪಿಟ್ಲಿಗೆ ಕರ್ಕೊಬಂದು ಫಸ್ಟು ನಿಮ್ಮ ಮಕ್ಕಳುಗಳನ್ನು ಟೆಸ್ಟ್ ಮಾಡ್ಬೋದು. ಎರಡನೇದಾಗಿ ನಿಮ್ಮ ಮಕ್ಕಳಿಗೆ ವಿದ್ಯೆಯನ್ನು ಕೊಡುವ ಸ್ಥಾನಗಳಲ್ಲಿ ನಿಮ್ಮ ಮಕ್ಕಳುಗಳನ್ನು ಸೇರಿಸಿ ಅವರು ಸಮುದಾಯದಲ್ಲಿ ಒಳ್ಳೆಯ ಒಂದು ಸ್ಥಾನಕ್ಕೆ ಬರುವ ರೀತಿಯಲ್ಲಿ ಮಾಡ್ಬೋದು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ.